ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮನೆ ಕಿಚನ್. ನಾನಿವತ್ತು ನಿಮಗೆ ಒಂದು ಸ್ಪೆಷಲ್ ಡಿಶ್ನ ತೋರಿಸ್ತಾ ಇದ್ದೀನಿ. ಅದೇ ಗಣೇಶ ಹಬ್ಬದಲ್ಲಿ ಮಾಡೋ ಕಡುಬು. ಈ ಥರ ಕಡುಬನ್ನ ಮಾಡೋದು ತುಂಬ ಕಡಿಮೆ ಜನಕ್ಕೆ ಗೊತ್ತಿರುತ್ತೆ. ಯಾರಿಗೆಲ್ಲ ಗೊತ್ತು ಅಂತ ಕಮೆಂಟ್ ಮಾಡಿ. ಮೊದಲಿಗೆ ಒಂದು ಮೀಡಿಯಂ ಸೈಜ್ ಪಾತ್ರೆನ ತಗೊಂಡು 1 ಲೀಟರ್ ನೀರನ್ನ ಹಾಕಿ ಬಿಸಿ ಮಾಡೋಕ್ಕೆ ಇಟ್ಕೊಬೇಕು. ಆಮೇಲೆ ನಿಮಗೆ ಕಾಣಿಸ್ತಿರೋ ಗ್ಲಾಸಲ್ಲಿ 4.25 ಕಪ್ಪಷ್ಟು ರೈಸ್ನ ತೊಗೊಬೇಕು. ನಿಮಗೆ ಕೆ ಜಿ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಅಕ್ಕಿ ಇರೋದು 1.5 kg ರೈಸ್ ತೊಗೊಬೇಕು. ನೆಕ್ಸ್ಟು ಈ ರೈಸ್ನ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಇದು ಯಾವ ಥರ ಪುಡಿ ಆಗಬೇಕು ಅಂದರೆ ರವೆಗಿಂತ ಸ್ವಲ್ಪ ದಪ್ಪ ಇರಬೇಕು. ನಿಮಗೆ ತೋರಿಸ್ತೀನಿ ನೋಡಿ, ಆ ಥರ ಇರಬೇಕು. ನೋಡಿ, ಇವಾಗ ಗೊತ್ತಾಗುತ್ತೆ. ಜಾಸ್ತಿ ಸಣ್ಣ ಮಾಡ್ಕೊಬಾರ್ದು, ಲೈಟ್ಗೆ ರವೆಗಿಂತ ಒಂದು ಸ್ವಲ್ಪ ದಪ್ಪಕ್ಕಿದ್ರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ಆವಾಗಲೇ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ವಲ್ಲ, ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1-2 ಟೇಬಲ್ ಸ್ಪೂನಷ್ಟು ಕಲ್ಲು ಉಪ್ಪನ್ನ ಹಾಕೊಬೇಕು. ಪುಡಿ ಉಪ್ಪಿಗಿಂತ ಕಲ್ಲುಪ್ಪು ಬೆಟರು, ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟು ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರೋ ಅಕ್ಕಿನ ಹಾಕೊಬೇಕು. ಫುಲ್ ಎಲ್ಲದನ್ನು ಹಾಕೊಂಬೇಡಿ, ಒಂದ್ಸಲ ನೀರನ್ನ ನೋಡಿಕೊಂಡು ಅದು ತೆಳ್ಳಗಿದೆಯಾ ಅಂತ ನೋಡಿಕೊಂಡು ಲಾಸ್ಟಲ್ಲಿ ಕಂಪ್ಲೀಟಾಗಿ ಹಾಕೊಬೇಕು. ಸ್ವಲ್ಪ ತೆಳ್ಳಗಾದರೆ ರೈಸ್ ಬೇಕಾಗತ್ತೆ, ಅದಕ್ಕೋಸ್ಕರ ಎಲ್ಲದನ್ನು ಹಾಕೋಬಾರ್ದು. ಈ ಥರ ಇದನ್ನು ಮಿಕ್ಸ್ ಮಾಡ್ತಾನೆ ಸ್ವಲ್ಪನೇ ಹಾಕ್ಕೊಂಡ್ರೆ, ಇದು ಉಪ್ಪಿಟ್ಟು ಮಾಡ್ತೀವಲ್ಲ ಆ ಥರ ಮಾಡ್ಕೊತಾ ಹೋದರೆ ಅದು ಗೊತ್ತಾಗುತ್ತೆ ಥಿಕ್ನೆಸ್ ಹೇಗೆ ಬರುತ್ತೆ ಅಂತ. ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡೋದ್ರೆ ಆರಾಮಾಗಿ ಗೊತ್ತಾಗತ್ತೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇಷ್ಟು ತೆಳ್ಳಗಿದ್ರೆ ಸಾಕು. ಅದು ರೈಸ್ ಬೆಂದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ನೀವು ಇಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಲಾಸ್ಟಲ್ಲಿ 1 ಕಪ್ ತೆಂಗಿನ ತುರಿನ ಹಾಕೊಬೇಕು. ಅದಾದಮೇಲೆ ನಾವು ಮುದ್ದೆ ಮಾಡೋಕ್ಕೆ ಯೂಸ್ ಮಾಡೋ ಕೋಲಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಿಮ್ಮ ಹತ್ರ ಇದಿಲ್ಲ ಅಂತಂದರೆ ವುಡನ್ ಸ್ಪೂನ್ ಬರುತ್ತೆ ನೋಡಿ, ಅದು ವುಡನ್ ಸ್ಪೂನ್ ಸ್ವಲ್ಪ ಗಟ್ಟಿ ಇರೋದನ್ನು ತಗೊಂಡು ಯೂಸ್ ಮಾಡ್ಕೊಬೋದು. ಯೂಶಲಿ ಇದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ, ಎಲ್ಲರೂ ಆಲ್ಮೋಸ್ಟ್ ಮುದ್ದೆ ಮಾಡ್ತಾರೆ. ಇಲ್ಲಾಂದರೆ ವುಡನ್ದು ಸ್ಟಿಕ್ಕಲ್ಲಿ ನೀವು ಯೂಸ್ ಮಾಡ್ಕೊಬೋದು. ಇದನ್ನು ನೋಡಿ, ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಅದು ಫುಲ್ಲು ರೈಸ್ ಬೇಯೋವರೆಗೂ ಈ ಥರನೇ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇದು ಸ್ವಲ್ಪ ಗಟ್ಟಿ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ಒಂದು 3 ಮಿನಿಟ್ಸ್ ಹಾಗೆ ಬಿಡಬೇಕು. ಆಮೇಲೆ ನಿಮಗೆ ಒಂದು ಕಂಫರ್ಟಬಲ್ ಆಗಿರೋ ಪ್ಲೇಸಲ್ಲಿ ಇಟ್ಕೊಂಡು ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಕಡುಬು ಕಟ್ಟೋಕ್ಕೆ ರೆಡಿ ಮಾಡ್ಕೋಬೇಕು. ಈ ಥರ ಸ್ವಲ್ಪನೇ ತೊಗೊಂಡು ಕಡುಬನ್ನ ಕಟ್ಕೊಬೇಕು. ಸೇಮ್ ಮುದ್ದೆ ಮಾಡ್ತಾರಲ್ಲ ಅದೇ ಥರನೇ, ಬಟ್ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ಆಮೇಲೆ ಅದ್ರ ಶೇಪ್ ಕೂಡ ಚೇಂಜ್ ಇರುತ್ತೆ. ಎಲ್ಲರೂ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಫಸ್ಟ್ ಟೈಮ್ ಅಡುಗೆ ಮಾಡೋರಿಗೆ, ಬಿಗಿನರ್ಸ್ ಯಾರು ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಅದು ಬೆಂದಿದೆಯೋ ಹೇಗೆ ಏನು ಅಂತ ಗೊತ್ತಾಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅಡುಗೆ ಚೆನ್ನಾಗಿ ಗೊತ್ತಿರೋರು ಆರಾಮಾಗಿ ಮಾಡ್ಬೋದು. ಈ ಥರ ಸ್ವಲ್ಪನೇ ತೊಗೊಂಡು ನೋಡಿ, ಈ ಶೇಪಲ್ಲಿ ಅದನ್ನು ಕಟ್ಕೋಬೇಕು. ರೌಂಡ್ ಶೇಪ್ ಮಾಡಿಕೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಈ ಥರ ಶೇಪಲ್ಲಿ ಬರುತ್ತೆ ನೋಡಿ. ಇದು ಕಡುಬಿನ ಪಾತ್ರೆ, ಕಡುಬಿಗೆ ಅಂತಲೇ ಇರೋದು. ಸೇಮ್ ಇಡ್ಲಿ ಪಾತ್ರೆ ಥರನೇ ಇರುತ್ತೆ, ಆದರೆ ಒಳಗಡೆ ಇರೋ ಪ್ಲೇಟ್ ಮಾತ್ರ ಬೇರೆ ರೀತಿ ಇರುತ್ತೆ. ಹೇಗೆ ನಾವು ಇಡ್ಲಿಗೆ ನೀರು ಹಾಕೋತೀವಲ್ಲ ಪ್ಲೇಟ್ ಕೆಳಗಡೆ, ಅದೇ ಥರನೇ ಇದಕ್ಕೂ ನೀರು ಹಾಕ್ಕೊಂಡು ಆ ಪ್ಲೇಟ್ನ, ಕಡುಬಿನ ಪ್ಲೇಟ್ನ ಕೆಳಗಡೆ ಇಡಬೇಕು. ಇದ್ರ ಮೇಲೆ ನಾವು ಕಡುಬನ್ನ ಇಟ್ಕೊಬೇಕು. ಸೊ ಇವಾಗ ಎಲ್ಲ ಕಡುಬನ್ನು ಕಟ್ಕೊಂಡಾಗಿದೆ. ಇವಾಗ ಇದನ್ನು ಕಡುಬಿನ ಪಾತ್ರೆ ಒಳಗಡೆ ಇಡಬೇಕು. ಇದನ್ನು ಯಾವ ಥರ ಶೇಪಲ್ಲಾದರೂ ಮಾಡ್ಕೋಬೋದು, ಬಟ್ ಈಸಿ ಆ್ಯಂಡ್ ಬೆಸ್ಟ್ ಇದೆ ಅನಿಸುತ್ತೆ. ನೆಕ್ಸ್ಟು ಈ ಥರ ಪಾತ್ರೆ ಒಳಗಡೆ ಒಂದೊಂದನ್ನೇ ಇಟ್ಕೊಬೇಕು. ಆಮೇಲೆ ಆ ಕಡುಬಿನ ಪಾತ್ರೆನ ಮುಚ್ಚಿ ಒಂದು 15 ಮಿನಿಟ್ಸ್ವರೆಗೂ ಕ್ಲೋಸ್ ಮಾಡಿ ಹಾಗೆ ಇಡಬೇಕು. ಸೊ 15 ಮಿನಿಟ್ಸ್ ಆದಮೇಲೆ ಕಡುಬಿನ ಪಾತ್ರೆಯಲ್ಲಿನ ಓಪನ್ ಮಾಡಿದ್ರೆ ಬಿಸಿ ಬಿಸಿ ಕಡುಬು ರೆಡಿ ಆಗಿರುತ್ತೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ.
ಸೊ ಇದನ್ನು ಹಾಗೆ ತಿನ್ನೋಕ್ಕಾಗಲ್ಲ. ಇವಾಗ ಇದಕ್ಕೆ ಕಾಯಿ ಹಾಲನ್ನ ಮಾಡ್ಕೊಬೇಕು. ಕಾಯಿ ಹಾಲನ್ನ ಮಾಡ್ಕೊಳ್ಳೋದು ಹೇಗೆ ನೋಡೋಣ. ಕಡುಬಿಗೆ ಸೂಪರ್ ಕಾಂಬಿನೇಷನ್ ಅಂದರೆ ಕಾಯಿ ಹಾಲು ಸ್ವೀಟ್ ಇಷ್ಟ ಆಗಲ್ಲ ಅನ್ನೋರು ಚಟ್ನಿನೂ ಮಾಡ್ಕೊಬೋದು. ನಾವಿಲ್ಲಿ ಚಟ್ನಿ ಮತ್ತು ಕಾಯಿ ಹಾಲು ಎರಡೂ ಮಾಡ್ತಿದ್ದೀನಿ. ಮೊದಲಿಗೆ ಇದಕ್ಕೆ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. ಆಮೇಲೆ 2 ಅಚ್ಚು ಬೆಲ್ಲ. ಇದಕ್ಕೆ ನೀವು ಬೆಲ್ಲ ಕಪ್ಪು ಬೆಲ್ಲ ಆದರೂ ಹಾಕ್ಬೋದು, ಉಂಡೆ ಬೆಲ್ಲ ಅಂತಾರಲ್ಲ ಅದನ್ನು ಹಾಕ್ಬೋದು. ಬಟ್ ಶುಗರ್ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಶುಗರ್ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಇದಕ್ಕೆ ಬೆಲ್ಲ ಹಾಕಿದ್ರೇ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಏಲಕ್ಕಿ ಒಂದು 8 ತೊಗೊಂಡಿದ್ದೀನಿ. ಬೆಲ್ಲನ ನಾನಿಲ್ಲಿ ಚಾಕುವಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಿಮಗೆ ಕಾಯಿ ಹಾಲು ಎಷ್ಟು ಬೇಕು ನೋಡಿ ಅಷ್ಟು ಕ್ವಾಂಟಿಟಿಲಿ ನೀರನ್ನ ಹಾಕ್ಕೊಳ್ಳಿ. ಆಮೇಲೆ ನಾವು ಕಾಯಿ ತೊಗೊಂಡಿದ್ವಲ್ಲ ಅದನ್ನ ರುಬ್ಕೋಬೇಕು. ಆಮೇಲೆ ಆ ನೀರಿಗೆ ಈ ಬೆಲ್ಲನ ಹಾಕಿ ಕರಗಿಸ್ಕೋಬೇಕು. ಕಂಪ್ಲೀಟಾಗಿ ಅದು ಕರಗೋವರೆಗೂ ಸ್ಪೂನಲ್ಲಿ ಸೌಟಲ್ಲಿ ತಿರುಗಿಸ್ತಾ ಇರಬೇಕು. ಅದು ಕಂಪ್ಲೀಟಾಗಿ ಕರಗಿದ ಮೇಲೇ ನಾವು ಆ ಕಾಯಿನ ರುಬ್ಕೊಂಡಿರೋದನ್ನು ಹಾಕಬೇಕು. ಈ ಕಾಯಿಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಕಾಯಿ ಹಾಲನ್ನ. ಸ್ವಲ್ಪ ಗಂಟ್ಲು ನೋವಿರೋರು, ಕೆಮ್ಮಿರೋರು ಇದನ್ನು ಅವಾಯ್ಡ್ ಮಾಡಿ ಚಟ್ನಿಯಲ್ಲಿ ತಿನ್ಬೋದು. ಬೆಲ್ಲ ಕರಗಿದ್ಮೇಲೆ ಇವಾಗ ಕಾಯಿನ ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಬೇಕು. ಅದನ್ನು ಹಾಕ್ಕೊಂಡು ಕಂಪ್ಲೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಏಲಕ್ಕಿನ ಪುಡಿ ಮಾಡಿಕೊಂಡು ಅದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೋಡಿ ಈ ಥರ ಆಗಿದೆ. ನೀವು ಆಮೇಲೆ ಅದು ಸ್ವೀಟ್ನ ನೋಡಿಕೊಂಡು ಇನ್ನು ಸ್ವಲ್ಪ ಬೆಲ್ಲ ಅದನ್ನು ಹಾಕೊಬೋದು. ಇದಕ್ಕೆ ಕಾಯಿ ಹಾಲು ಸ್ವೀಟ್ ಇಷ್ಟ ಆಗಲ್ಲ ಅನ್ನೋರು ಚಟ್ನಿಲೂ ಮಾಡ್ಕೊಬೋದು. ನಾನಿಲ್ಲಿ ಚಟ್ನಿ ಮಾಡೋದಕ್ಕೆ ತೆಂಗಿನಕಾಯಿ ತುರಿ, ಸ್ವಲ್ಪ ಹುರ್ಗಡ್ಲೆ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಅರ್ಧ ಇಂಚು ಶುಂಠಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ಚಟ್ನಿ ಸಹ ರೆಡಿ ಆಗುತ್ತೆ. ಸೊ ಫೈನಲಿ ನಮ್ಮ ಬ್ರೇಕ್ಫಾಸ್ಟ್ ಪ್ಲೇಟ್ ರೆಡಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಮ್ಮ ಮನೆ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.